Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ 54.20% ಮತದಾನ ಆಗಿದೆ. ರಾಜ್ಯದಲ್ಲಿ ಬಿರು ಬಿಸಿಲಿನ ನಡುವೆ ಕೂಡ ಬಿರುಸಿನ ಮತದಾನ ಆಗಿದೆ. 14 ಕ್ಷೇತ್ರಗಳಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೆ 54.20%, ರಾಯಚೂರಿನಲ್ಲಿ 49.04, ಬೀದರ್ನಲ್ಲಿ 47.89, ಕಲಬುರಗಿಯಲ್ಲಿ 47.67, ಚಿಕ್ಕೋಡಿಯಲ್ಲಿ ಉತ್ತಮ ಮತದಾನ ಆಗಿದೆ 59.65, ಕೊಪ್ಪಳದಲ್ಲಿ ಕೂಡ 55% ಆಲ್ಮೋಸ್ಟ್, ವಿಜಯಪುರದ 49, ಬಾಗಲಕೋಟೆಯಲ್ಲಿ 54, ಆಲ್ಮೋಸ್ಟ್ ಇದೆ, ಬೆಳಗಾವಿಯಲ್ಲಿ 53, ಬಳ್ಳಾರಿಯಲ್ಲಿ 56. ಸೊ ನಾವು ಒಂದೊಂದೇ ಕ್ಷೇತ್ರ ನೋಡೋದಾದರೆ ಉತ್ತರ ಕನ್ನಡದಲ್ಲಿ 55.98 ಇಷ್ಟು 3 ಗಂಟೆವರೆಗೆ ಆಗಿರುವಂಥ ಮತದಾನ ಪ್ರಕ್ರಿಯೆ ಇದು, ಇಷ್ಟು ಪರ್ಸೆಂಟೇಜ್ ಆಗಿದೆ. ಹಾಗೆ ಶಿವಮೊಗ್ಗದಲ್ಲಿ 57.96 3 ಗಂಟೆವರೆಗೆ, ಹಾಗೆ ಬಾಗಲಕೋಟೆಯಲ್ಲಿ 54.95% ಆಗಿದೆ. ಏನೋ ಬೆಳಗಾವಿಯಲ್ಲಿ 53.85 ಮತದಾನ ಆಗಿದ್ರೆ, ಬಳ್ಳಾರಿಯಲ್ಲಿ 56.76 ಮತದಾನ ಆಗಿದೆ. ಏನೋ ಬೀದರ್ನಲ್ಲಿ 3 ಗಂಟೆವರೆಗೆ 49. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. 89% ಮತದಾನ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ 50% ಎಲ್ಲ ಆಗಿದೆ. ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು 14 ಕ್ಷೇತ್ರ ಏನಾಯಿತು. ವಿಜಯಪುರದಲ್ಲಿ 49.88, ಆಲ್ಮೋಸ್ಟ್ 50% ಅರ್ಧದಷ್ಟು ಜನ ಬಂದು ಮತದಾರರು ವೋಟ್ ಮಾಡಿದ್ದಾರೆ 3 ಗಂಟೆವರೆಗೆ. ಇನ್ನು ಚಿಕ್ಕೋಡಿ ಇರೋದರಲ್ಲೇ ಹೈಯೆಸ್ಟ್ ಇವತ್ತು ನಾವು ನೋಡೋದಾದರೆ 59.65, ಆಲ್ಮೋಸ್ಟ್ 60% ರೀಚ್ ಆಗುವಂತಕ್ಕೆ ಬಂದಿದೆ. ಇನ್ನು ದಾವಣಗೆರೆಯಲ್ಲಿ 57.31 ಮತದಾನ ಆಗಿದೆ. ಧಾರವಾಡದಲ್ಲಿ 55% ಮತದಾನ ಈವರೆಗೆ ಆಗಿದೆ. ಇನ್ನು ರಾಜ್ಯದಲ್ಲಿ 2ನೇ ಹಂತದ ಮತದಾನ ಶಾಂತಿಯುತವಾಗಿ ನಡೀತಿದೆ. ಆದರೆ ಕೆಲವೆಡೆ ಮಾತ್ರ ಗದ್ದಲ ಗೊಂದಲ ಉಂಟಾಗಿದೆ. ಏನೋ ಕೆಲವೆಡೆ ಮತಯಂತ್ರಗಳು ಕೈಕೊಟ್ಟಿವೆ. ಎಲ್ಲೆಲ್ಲಿ ಏನೇನಾಯ್ತು ಇವತ್ತು ಬನ್ನಿ ರಿಪೋರ್ಟ್ ನೋಡೋಣ. ಐದು ವರ್ಷಗಳಿಗೊಮ್ಮೆ ಸಿಗುವ ಅವಕಾಶವನ್ನ ಉತ್ತರ ಕರ್ನಾಟಕದ ಜನ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಮತದಾನ ನಡೆಯುತ್ತಿದೆ. ವೋಟಿಂಗ್ ಶಾಂತಿಯುತವಾಗಿ ನಡೆಯುತ್ತಿದ್ದು ಸಣ್ಣ ಪುಟ್ಟ ಘಟನೆಗಳು ನಡೆದಿವೆ. ಬಿಜೆಪಿ ಶಾಲು ಚಿಹ್ನೆ ಧರಿಸಿ ಮತಗಟ್ಟೆ ಬಳಿ ಪ್ರಚಾರ ಆರೋಪ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಿಡಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಖಾನಾಪುರದ ನಿಟ್ಟೂರು ಮತಗಟ್ಟೆ ಬಳಿ ಬಿಜೆಪಿ ಶಾಲು ಚಿಹ್ನೆ ಧರಿಸಿ ಪ್ರಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಚುನಾವಣಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಖಾನಾಪುರ ತಾಲೂಕಾ ನಿಟ್ಟೂರು ಗ್ರಾಮದಲ್ಲಿ ಇದು ಬಿಜೆಪಿಗೂ ಬೂತಲ್ಲಿ ನಾಟಕ ನಡೆಸ್ತಾ ಇದೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಚುನಾವಣಾಧಿಕಾರಿಗಳೇ ಮತದಾರರ ಮೇಲೆ ಒತ್ತಡ ಹೇರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನ್ಯೂ ರಾಘವೇಂದ್ರ ಕಾಲೋನಿಯ 181 ಬೂತ್ ಸಂಖ್ಯೆಯಲ್ಲಿ ಈ ಘಟನೆ ನಡೆದಿದೆ ಅಂತ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಆರೋಪಿಸಿದ್ದಾರೆ. ಆದರೆ ಚುನಾವಣಾಧಿಕಾರಿಗಳು ಈ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಅತ್ತ ಶಿವಮೊಗ್ಗದ ಬಾಪೂಜಿ ನಗರದಲ್ಲಿ ಪೊಲೀಸರು ಮತ್ತು ಮತದಾರರ ನಡುವೆ ವಾಗ್ವಾದ ನಡೆದಿದೆ. ಮತದಾನ ಕೇಂದ್ರದಿಂದ 100 ಮೀಟರ್ ದೂರ ಇರುವಂತೆ ಪೊಲೀಸರು ಸೂಚಿಸಿದ್ರು. ಇದರಿಂದ ಕೆರಳಿದ ಸಾರ್ವಜನಿಕರು ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದ್ರು. ರಾಯಚೂರಿನಲ್ಲಿ ಮತದಾರರಿಬ್ಬರ ವೋಟರ್ ಐಡಿ ಸಮಸ್ಯೆ ಉಂಟಾಗಿದೆ. ಹೆಸರು ಒಬ್ಬ ಮಹಿಳೆಯದಾಗಿದ್ರೆ ಫೋಟೋ ಮತ್ತೊಬ್ಬ ಮಹಿಳೆಯದ್ದಾಗಿದೆ. ಇದರಿಂದ ಇಬ್ಬರು ಮಹಿಳೆಯರು ಮತದಾನದಿಂದ ವಂಚಿತರಾಗಿದ್ದಾರೆ. ಕೆಲವೆಡೆ ಕೈಕೊಟ್ಟ ಇವಿಎಂ, ಕ್ಯೂನಲ್ಲಿ ನಿಂತು ಸುಸ್ತಾದ ಮತದಾರರು. ಯಾದಗಿರಿಯ ದರ್ಶನಾಪುರ ಗ್ರಾಮದಲ್ಲಿ ವಿದ್ಯುನ್ಮಾನ ಮತಯಂತ್ರ ಕೈಕೊಟ್ಟಿದ್ದು ಹಕ್ಕು ಚಲಾಯಿಸಲು ಬಂದ ಮತದಾರರು ಕೆಲಕಾಲ ಕಾದು ನಿಂತರು. ಅತ್ತ ಹುಬ್ಬಳ್ಳಿಯ ಅಮರಗೋಳದಲ್ಲೂ ಇವಿಎಂ ಕೈಕೊಟ್ಟಿದ್ದರಿಂದ ಮತದಾರರು ಪರದಾಡಿದ್ರು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಹಲವೆಡೆ ಮತಯಂತ್ರಗಳು ಕೈಕೊಟ್ಟಿದ್ದು.
ಶಿವಮೊಗ್ಗದ ಹೊಸನಗರ ತಾಲೂಕಿನ ಸುಳುಗೋಡು ಗ್ರಾಮದ ಮತಯಂತ್ರ ಕೈಕೊಟ್ಟಿದ್ದರಿಂದ 1 ಗಂಟೆ ಮತದಾನ ವಿಳಂಬವಾಗಿ ನಡೆಯಿತು. ಕೆಲವೆಡೆ ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರ. ಕೆಲವೆಡೆ ಮತದಾನ ಬಹಿಷ್ಕಾರ ಮಾಡಿದ ಜನರು ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಿಂದ ದೂರ ಉಳಿದಿದ್ರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಗುದ್ನೆಪ್ಪನ ಮಠ ನಿವಾಸಿಗಳು ಚುನಾವಣೆ ಬಹಿಷ್ಕರಿಸಿದ್ದಾರೆ. ದೇವಸ್ಥಾನದ ಜಾಗದಲ್ಲಿ ಸರ್ಕಾರಿ ಕಟ್ಟಡ ಕಟ್ಟುವ ಆದೇಶ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ರು. ನೀವು ಬಲವಂತವಾಗಿ ಹಾಕ್ಬೇಡ ಅಂತಂದು ಹೇಳ್ತೀವಿ. ಸ್ವಚ್ಛಂದನೆ ತೀರ್ಮಾನ ತಗೊಂಡ್ರಿ, ಯಾರಿಗೂ ಗೊಂದಲ ಇಲ್ರಿ. ಮನಸ್ಸಿಗೆ ನೋವಾಗಿ ಈ ಕೆಲಸ ಮಾಡಿರಿ, ನಮ್ಮ ಯಾರಿಗೂ ಬಲವಂತ ಮಾಡಿಲ್ಲ. ವಿಜಯಪುರದ ಚಡಚಣ ತಾಲೂಕಿನ ದಸೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಗ್ರಾಮಸ್ಥರು ಕೂಡ ಚುನಾವಣಾ ಬಹಿಷ್ಕಾರ ಮಾಡಿದ್ದಾರೆ. ಅತ್ತ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ದಾಸವಾಳ ಗ್ರಾಮಸ್ಥರು ಕೂಡ ಮತದಾನ ಬಹಿಷ್ಕರಿಸಿದ್ದಾರೆ. ಧಾರವಾಡ, ಹಾವೇರಿ ಹಾಗೂ ಬಳ್ಳಾರಿಯಲ್ಲಿ ಮತದಾನ ಮಾಡಿದ ವಿಡಿಯೋ ಫೋಟೋ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರೋ ಘಟನೆಗಳು ನಡೆದಿವೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.